ಎಸ್, ದೆಹಲಿಯಲ್ಲಿ ಸಂಭವಿಸಿದಂತಹ ಸ್ಫೋಟದ ಕಾರ್ ಏನಿದೆ i20 ಕಾರ್, ಅದರ ಓನರ್ ಸಲ್ಮಾನ್ ಅರೆಸ್ಟ್ ಆಗಿದ್ದಾನೆ. ಕಾರು ಸಂಚರಿಸಿರುವ ಮಾರ್ಗದ ಕುರಿತು ಮಾಹಿತಿಯನ್ನ ಪಡೆದಿದ್ದಾರೆ ಪೊಲೀಸರು. ನೋಡಿ, ನಾವು ಹೇಳ್ತಾ ಇದ್ವಿ ಆ ನಂಬರ್ ಗೊತ್ತಾದ್ರೆ ಓನರ್ ಯಾರು ಅಂತ ಗೊತ್ತಾಗುತ್ತೆ ಅಂತ. ಆ ಓನರ್ ಏನಿದ್ದಾನೆ, ಆ ಸ್ಫೋಟ ಸಂಭವಿಸಿದಂತಹ i20 ಕಾರ್ ಏನಿದೆ, ಮೊದಲು ಸ್ಫೋಟಗೊಂಡಂತಹ ಕಾರ್ ಅದು. ಆ ಕಾರ್ನ ಓನರ್ ಸಲ್ಮಾನ್, ಆತನನ್ನ ಅರೆಸ್ಟ್ ಮಾಡಲಾಗಿದೆ. i20 ಕಾರು ಮಾಲೀಕ ಈತ, ಆತನ ಹೆಸರು ಸಲ್ಮಾನ್. ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. i20 ಕಾರಿನ ಮಾಲೀಕನನ್ನ ಹುಡುಕಿದ್ದಾರೆ ಪೊಲೀಸರು. ಕಾರಿನ ಮಾಲೀಕ ಸಲ್ಮಾನ್ ನನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಹರಿಯಾಣ ಮೂಲದ i20 ಕಾರ್ ಇದು. ಅದರ ಓನರ್ ಸಲ್ಮಾನ್ ಅಂತ. ಕಾರು ಸಂಚರಿಸಿರುವ ಮಾರ್ಗದ ಕುರಿತು ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ ಪೊಲೀಸರು. ಈಗಾಗಲೇ ಕಾರನ್ನ ಮಾರಿದ್ದೀನಿ ಅಂತ ಆತ ಹೇಳ್ತಾ ಇದ್ದಾನಂತೆ ಸಲ್ಮಾನ್. ನಾನು ಆಲ್ರೆಡಿ ಆ ಕಾರ್ನ ಸೇಲ್ ಮಾಡಿದ್ದೀನಿ ಅಂತ. ಯಾಕಂತಂದ್ರೆ ಕೆಂಪುಕೋಟೆ ಬಳಿ ಮೊದಲು ಸ್ಫೋಟಗೊಂಡಿದ್ದೇ ಇದೇ i20 ಕಾರು. ಘಟನಾ ಸ್ಥಳದ ಸುತ್ತಮುತ್ತಲಿರುವ ಸಿಸಿಟಿವಿಗಳನ್ನ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಹಜವಾಗಿ ಕಾರು ಎಲ್ಲೆಲ್ಲಿ ಪಾಸ್ ಆಗಿದೆ, ಯಾವ್ಯಾವ ಸಿಗ್ನಲ್ ಪಾಸ್ ಆಗಿದೆ, ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಸಿಸಿಟಿವಿ ಫುಟೇಜ್ಗಳನ್ನ ಕಲೆ ಹಾಕುವಂತ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆ ಕಾರ್ನ ಓನರ್ ಏನಿದ್ದಾನೆ, ಆತ ಸಲ್ಮಾನ್ ಅಂತ, ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನು ದೆಹಲಿ ಬಾಂಬ್ ಬ್ಲಾಸ್ಟ್ ಬಗ್ಗೆ ಒಬ್ಬ ವ್ಯಕ್ತಿಯ ವಿಚಾರ ಗೊತ್ತಾಗ್ತಾ ಇದೆ. ಮೃತರಲ್ಲಿ ಒಬ್ಬರಾಗಿದ್ರು ಅಶೋಕ್ ಕುಮಾರ್. ಆತನ ಗುರುತು ಪತ್ತೆಯಾಗಿದೆ. ಆ ಕಾರ್ನಲ್ಲಿ ಇದ್ರಲ್ಲ ಅವರು. ದೆಹಲಿ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯ ಗುರುತು ಪತ್ತೆಯಾಗಿದೆ. ಮೃತರಲ್ಲಿ ಒಬ್ರು ಅಶೋಕ್ ಕುಮಾರ್ ಅಂತ ಆತನ ಹೆಸರು. ಆತನ ಗುರುತು ಪತ್ತೆಯಾಗಿದೆ. ಇತ್ತ ಕಾರ್ನ ಓನರ್ ಯಾರು, ಸಲ್ಮಾನ್. ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತ ಹೇಳ್ತಾ ಇರೋದು, ನಾನು ಕಾರ್ನ ಸೇಲ್ ಮಾಡಿದ್ದೀನಿ. ಹರಿಯಾಣ ಮೂಲದ ಕಾರ್ ಅದು. ಆ ಸಲ್ಮಾನ್ ಅನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತ ಒಂದಷ್ಟು ವಿಚಾರಗಳನ್ನು ಹೇಳಿದಾನೆ. ನಾನು ಆ ಕಾರ್ನ ಸೇಲ್ ಮಾಡಿದ್ದೀನಿ. ಕೊನೆಗೂ ಈಗ ಆ ಕಾರ್ನ ಓನರ್ ಅನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಅದರ ಜೊತೆಗೆ ಆ ಕಾರ್ನಲ್ಲಿ 3 ಜನ ಇದ್ರು ಅಂತ ಏನ್ ಮಾಹಿತಿ ಇದೆಯಲ್ಲ, ಆ 3 ಜನರ ದೇಹ ಕೂಡ ಗುರುತೇ ಸಿಗದ ಹಾಗೆ ಛಿದ್ರಗೊಂಡಿತ್ತು. ಅದರಲ್ಲಿ ಒಬ್ಬ ಅಶೋಕ್ ಕುಮಾರ್ ಅಂತೇಳಿ ಗುರುತು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ದೆಹಲಿಯಲ್ಲಿ ನಡೆದಂತಹ ಈ ಒಂದು ನಿಗೂಢ ಸ್ಫೋಟದಲ್ಲಿ ಒಬ್ಬ ವ್ಯಕ್ತಿಯ ಗುರುತು ಪತ್ತೆ ಹಚ್ಚಲಾಗಿದೆ. ಆತನ ಹೆಸರು ಅಶೋಕ್ ಕುಮಾರ್ ಅಂತ ಗೊತ್ತಾಗಿದೆ. ಇತ್ತ ಕಾರ್ನ ಓನರ್ ಸಲ್ಮಾನು, ಆತನನ್ನು ಕೂಡ ಪತ್ತೆ ಹಚ್ಚಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಆತ ಸೇಲ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನಂತೆ. ಇದು i20 ಕಾರ್ ಏನಿದೆ, ಮೊದಲು ಬ್ಲಾಸ್ಟ್ ಆದಂಥ ಕಾರ್ ಏನಿದೆ, ಆ ಕಾರು ಹರಿಯಾಣ ಮೂಲದ್ದು ಅಂತ ಗೊತ್ತಾಗ್ತಾ ಇದೆ. ಆತನ ಓನರನ್ನು, ಆ ಕಾರ್ನ ಓನರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮತ್ತೊಂದು ಕಡೆ ಮೃತಪಟ್ಟವರಲ್ಲಿ ಒಬ್ಬ ವ್ಯಕ್ತಿಯ ಗುರುತು ಕೂಡ ಪತ್ತೆ ಹಚ್ಚಲಾಗಿದೆ. i20 ಕಾರ್ ಏನಿದೆ, ಕಾರ್ನ ಮಾಲೀಕ ಸಲ್ಮಾನ್ ಅಂತ, ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಯಾಕಂತಂದ್ರೆ ಆ ಕಾರು ಓನರ್ನ ವಿಚಾರಣೆ ಮಾಡಿದ್ರೆ ಎಲ್ಲ ಡೀಟೇಲ್ಸ್ಗಳು ಹೊರಗಡೆ ಬರುತ್ತೆ. ಆ ಕಾರ್ ಯಾರಿಗೆ ಕೊಟ್ಟಿದ್ರು, ಅದನ್ನು ತಗೊಂಡು ಹೋಗಿದ್ದು ಯಾರು, ಯಾಕೆ ಕೊಟ್ಟಿದ್ರು, ಯಾವಾಗ ಕೊಟ್ಟಿದ್ರು, ಯಾವ ಕಾರಣಕ್ಕಾಗಿ ಕೊಟ್ಟಿದ್ರು, ಈ ಎಲ್ಲ ಆಯಾಮದಲ್ಲೂ ಕೂಡ ಸದ್ಯ ಆತನನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ.